ಲೋಕವಿಸ್ಮಯವಾದ ಶ್ರೀ ಗುರು ತತ್ವದಲ್ಲಿ ನೀ ಮನಸಿಡು. ಲೋಕವಿಸ್ಮಯವಾದ ಶ್ರೀ ಗುರು ತತ್ವದಲ್ಲಿ ನೀ ಮನಸಿಡು. ಶೋಕ ಭಯ ಭವ ಕ್ಲೇಶವಳಿಯುವ ನಾಶರಹಿತನ ನೆನಪಿಡು. ಲೋಕವಿಸ್ಮಯವಾದ ಶ್ರೀ ಗುರು ತತ್ವದಲ್ಲಿ ನೀ ಮನಸಿಡು. ನಾಶರಹಿತನ ನೆನಪಿಡು. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ರಾಮಾಯಣದ ಪೀಠಿಕಾ ಭಾಗದಲ್ಲಿ ವಾಲ್ಮೀಕಿ ಮಹರ್ಷಿಗಳ ತಪಸ್ಸಿನ ವಿಷಯವನ್ನು ನಾವು ನೋಡುವಾಗ ರಾಮ ರಾಮ ಅಂತ ಧ್ಯಾನಮಗ್ನರಾದ ವಾಲ್ಮೀಕಿಗಳ ಮೈ ಹುತ್ತ ಬೆಳೀತು ಅಂತ ಕೇಳಿದ್ದೀವಿ ಅಲ್ವಾ. ಪ್ರಸ್ತುತ ಈ ಶ್ರೀಧರ ಸ್ವಾಮಿಗಳ ಸಾಧನೆಯೂ ಕೂಡ ಅಂಥದ್ದೇ ಅನ್ನೋದನ್ನು ನಾವು ಅವರ ಈ ತಪಸ್ಸಿನ ಸಾಧನಾ ವಿವರಗಳನ್ನು ಅವಲೋಕಿಸಿದಾಗ ನಮಗೆ ವೇದ್ಯವಾಗುವಂಥ ವಿಷಯ. ಆತ್ಮಾನುಸಂಧಾನದ ತೀವ್ರ ಹಂಬಲವುಳ್ಳ ಶ್ರೀಧರರು ಈಗೀಗ ಮಠದಲ್ಲಿರೋದೇ ಕಡಿಮೆ ಆಗಿತ್ತು. ಕಾಡು ಮೇಡಿನ ಹುಲಿನ ಹಾಸೆ ಅವರಿಗೆ ಹಾಸಿಗೆಯಾಗಿತ್ತು. ಎಷ್ಟೋ ದಿನಗಳ ಕಾಲ ದೇಹದ ಪರಿವೆಯೇ ಇಲ್ಲದಂತಹ ಆತ್ಮಾನಂದದ ಸ್ಥಿತಿಯಲ್ಲಿದ್ದು ಬಿಡ್ತಿದ್ರು. ಯಾರೋ ಆ ಕಡೆ ಅವರನ್ನು ಕಂಡವರು ಮಠಕ್ಕೆ ಬಂದು ಶ್ರೀ ಶಿವಾನಂದರಿಗೆ ಈ ಶ್ರೀಧರರ ವಿಷಯವನ್ನು ತಿಳಿಸ್ತಿದ್ರು. ಆಗ ಸಾಕ್ಷಾತ್ ಶಿವಾನಂದರೇ ಅಲ್ಲಿಗೆ ಹೋಗಿ ಶ್ರೀಧರರನ್ನು ಕರೆತರ್ತಿದ್ರು. ಆ ಮಠದಲ್ಲಿನ ಗುರುಗಳು, ಸಾಧಕರು, ಭಕ್ತರು ಎಲ್ಲರೂ ಕೂಡ ಈ ಶ್ರೀಧರರನ್ನು ಅವರ ವಿನಯ, ಮೃದು ಮನದ ನಡವಳಿಕೆ ಮತ್ತು ಅವರ ತಪಸ್ಸು, ಅವರ ಮುಖದ ಮೇಲಿನ ದಿವ್ಯ ಕಾಂತಿ, ಅವರ ಸಾನ್ನಿಧ್ಯದಲ್ಲಾಗುವಂಥ ಶಾಂತಿ, ಈ ಎಲ್ಲ ಕಾರಣಗಳಿಂದ ತುಂಬ ಪ್ರೀತಿಸ್ತಾ ಇದ್ರು. ಇವೆಲ್ಲವೂ ಶ್ರೀಧರರಿಗೆ ಗೊತ್ತಿದ್ರೂ ಅವರ ಗಮ್ಯವೇ ಇದರೆಲ್ಲದರ ಆಚೆ ಇತ್ತು. ಹಾಗಾಗಿಯೇ ಈ ಆತ್ಮೀಯತೆಯ ವಾತಾವರಣದಿಂದಲೂ ಏಕಾಂತವನ್ನು ಶ್ರೀಧರರು ಹುಡುಕಿಕೊಂಡು ಹೋಗ್ಬಿಡ್ತಿದ್ರು. ಯಾವುದಕ್ಕೂ ಯಾರಿಗೂ ಅಂಟುವ ಸ್ವಭಾವವೇ ಇವರದ್ದಾಗಿರಲಿಲ್ಲ. ಅಷ್ಟು ವೈರಾಗ್ಯ ಮೂರ್ತಿ ಇವರು. ಹೀಗಿದ್ರೂ ಕೂಡ ಮಠದಲ್ಲಿರುವಾಗ ಎಲ್ಲರಲ್ಲೂ ಅವರು ವಿನಯ, ಪ್ರೀತಿ, ಸಮದೃಷ್ಟಿಪೂರ್ವಕವಾಗಿಯೇ ಅವರೆಲ್ಲರನ್ನೂ ವಿಚಾರಿಸಿ ಅವರ ಜಿಜ್ಞಾಸೆಗಳಿಗೆ, ಪ್ರಶ್ನೆಗಳಿಗೆ ಬಹಳ ಪ್ರೇಮಪೂರ್ವಕವಾಗಿ ಸ್ಪಂದಿಸಿ ಸರಳ ಉತ್ತರಗಳನ್ನು ಅವರು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಕೊಡ್ತಿದ್ರು. ಅಧ್ಯಾತ್ಮ ಸಾಧಕರಿಗೆ ಸಾಧನೆಯ ಬಗ್ಗೆ ಮಾರ್ಗದರ್ಶನ ಮಾಡ್ತಿದ್ರು. ಇಂಥದ್ದೊಂದು ಅಪೂರ್ವ ಪ್ರೇಮದ ಮಾತ್ರ ಮೂರ್ತಿಯಾಗಿ ಅನಂತ ವಿರಾಗವೇ ಮೂರ್ತಿವೆತ್ತಂತಿದ್ರು ಈ ಶ್ರೀಧರರು. ನಮ್ಮ ಸನಾತನ ವೇದ ಪರಂಪರೆ ಯಾವ ಯಾವ ರೀತಿಯಲ್ಲಿ ಸ್ಥಿತಪ್ರಜ್ಞನ ಮತ್ತು ಆತ್ಮಜ್ಞಾನಿಯ ಲಕ್ಷಣವನ್ನು ಹೇಳುತ್ತೋ ಅದೆಲ್ಲವೂ ಈ ದಿವ್ಯ ಶ್ರೀಧರ ಮೂರ್ತಿಯಲ್ಲಿ ಆಗಲೇ ಏಕೀಭವಿಸಿದ್ದೊಂದು ವಿಶೇಷ ವಿಸ್ಮಯ. ಹಾಗಾಗಿಯೇ ಶ್ರೀ ಶಿವಾನಂದರು ಈ ಶ್ರೀಧರರನ್ನು ಇನ್ನಿಲ್ಲದಂತೆ ಆಧರಿಸಿದ್ದು, ಆವರಿಸಿದ್ದು, ಅನುಗ್ರಹಿಸಿದ್ದು ಎಲ್ಲವೂ ಕೂಡ. ಶ್ರೀಧರರಿಗೆ ಏಕಾಂತ ಸಾಧನೆಯ ಹಂಬಲವೇ ತೀವ್ರವಾದದ್ದನ್ನು ಗಮನಿಸಿದ ಶ್ರೀ ಶಿವಾನಂದರು ಹತ್ತಿರದ ಗುಡ್ಡದ ಮೇಲೆ ಈ ಶ್ರೀಧರರ ತಪಸ್ಸಿಗಾಗಿಯೇ ಗುಹೆಯೊಂದನ್ನು ಕಟ್ಟಿಸಿಕೊಡ್ತಾರೆ. ಸೂರ್ಯಾರಾಧಕರೂ ಆದಂಥ ಈ ಶಿವಗುರುಗಳು ರಥಸಪ್ತಮಿಯ ದಿನದಂದೇ ದೊಡ್ಡ ಭಕ್ತ ಸಮೂಹದ ನೆರವಿನಿಂದ ಶ್ರೀರಾಮ ಭಜನ ಪುರಸ್ಸರವಾಗಿ ಈ ರಾಮಭಕ್ತ ಶ್ರೀಧರರಿಗಾಗಿಯೇ ಕಟ್ಟಿದ್ದ ಗುಹೆಯನ್ನು ಉದ್ಘಾಟಿಸುವಾಗ ಶ್ರೀಧರರ ಜೊತೆ ಅಲ್ಲಿನ ಸಾಧಕರು, ಭಕ್ತ ಸಮೂಹವೆಲ್ಲ ವೇದಘೋಷ ಮಾಡ್ತಾ ಭಜನೆಯನ್ನು ಹಾಡ್ತಾ ಶ್ರೀಧರರಿಗೆ ಆ ಗುಹಾ ಪ್ರವೇಶವನ್ನು ಅತ್ಯಂತ ಸಂಭ್ರಮದಿಂದ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಈ ಭಕ್ತ ಸಮೂಹದ ಮುಂಚೂಣಿಯಲ್ಲಿ ಸ್ವತಃ ಶ್ರೀ ಶಿವಾನಂದರೇ ಧರ್ಮಧ್ವಜವನ್ನು ಹಿಡಿದು ನಿಂತು ಧರ್ಮೋದ್ಧಾರಕ್ಕಾಗಿ ತಪೋನಿರತರಾಗಿರುವ ಈ ಶ್ರೀಧರರಿಗೆ ಮಹಾಮಂಗಳದ ದಿವ್ಯ ಆಶೀರ್ವಾದವನ್ನು ಆ ಧರ್ಮಧ್ವಜದ ಮೂಲಕ ಅನುಗ್ರಹ ಮಾಡಿರ್ತಾರೆ.
ಆತ್ಮೋದ್ಧಾರಕ್ಕಾಗಿ ಧರ್ಮೋದ್ಧಾರಕ್ಕಾಗಿ ಪ್ರಯತ್ನ ಮಾಡುವಂಥ ಒಂದು ತಪಸ್ವಿಯ ಬೆಂಬಲಕ್ಕೆ ವ್ಯಕ್ತವಾಗಿ ಮತ್ತು ಅವ್ಯಕ್ತವಾಗಿ ಈ ಪ್ರಕೃತಿ ಶಕ್ತಿಗಳಿಂದ ಅನುಕೂಲಗಳು ಹೇಗೆ ಒದಗಿ ಬರುತ್ತೆ ಅನ್ನೋದನ್ನು ಈ ಪ್ರಸಂಗದಲ್ಲಿ ನಾವು ತಿಳ್ಕೋಬೇಕು. ಈ ಗುಹಾಮಂದಿರದಲ್ಲಿ ಶ್ರೀಧರರ ತಪಸ್ಸು ಶುರುವಾದ ಮೇಲೆ ಆ ಗುಹೆಯ ಬಾಗಿಲಲ್ಲಿ ಅವರಿಗೆ ಆಹಾರವನ್ನಿಡೋ ವ್ಯವಸ್ಥೆಯನ್ನು ಮಾಡ್ತಿದ್ರು. ಕೆಲವು ಸಲ ಶ್ರೀಧರರು ಅದನ್ನು ಸ್ವೀಕರಿಸ್ತಿದ್ರು, ಕೆಲವು ಸಲ ಕೆಲ ದಿನಗಳ ಕಾಲ ಹಾಗೇ ಇರ್ತಿತ್ತು. ಈ ಶಿವಗುರುಗಳು ಮಾತ್ರ ದಿನ ಆ ಗುಹೆಯ ಬಾಗಿಲಿಗೆ ಹೋಗಿ ಶ್ರೀಧರರು ಆಹಾರ ತಗೊಂಡ್ರೋ ಇಲ್ವೋ ಅಂತ ನೋಡಿ ಬರ್ತಿದ್ರಂತೆ. ಎಂಥ ಗುರುಗಳು! ಗುರುವೇ ತಾಯಿ ತಂದೆ ಸರ್ವಬಂಧು ಅಂತೆಲ್ಲ ಗುರುಗೀತೆ ಹೇಳುತ್ತೆ. ಸಾಕ್ಷಾತ್ ಈ ವಾಣಿಯ ಮೂರ್ತ ಸ್ವರೂಪವಾಗಿ ಈ ಶಿವಗುರುಗಳು ಶ್ರೀಧರರನ್ನ ನೋಡ್ಕೋತಾರೆ. ಇದು ಥೇಟ್ ಒಂದು ಮಮತಾಮಯಿ ತಾಯಿ ತನ್ನ ದೇಹದ ಅರಿವೇ ಇಲ್ಲದ ಮಗುವಿನ ಕಾಳಜಿ ವಹಿಸಿದ ಹಾಗೆಯೇ ನಮಗೆ ಕಾಣುತ್ತೆ ಅಲ್ವಾ. ಇಷ್ಟೆಲ್ಲ ಆದಮೇಲೆ ಮಳೆಗಾಲದಲ್ಲಿ ಶ್ರೀಧರರು ಅಲ್ಲೇ ಹತ್ತಿರದ ಚಿಕ್ಕ ತೊರೆಯ ಬಳಿ ಇರುವಂಥ ಕಲ್ಲು ಹಾಸಿನ ಮೇಲೆ ಹೋಗಿ ಬಿದ್ದಿರ್ತಾ ಇದ್ರಂತೆ. ಗುಹೆಯನ್ನ ಅವರ ತಪಸ್ಸಿಗಾಗಿ ಶಿವಾನಂದರು ಸಿದ್ಧಪಡಿಸಿಕೊಟ್ಟಿದ್ರು. ಆದರೂ ಕೂಡ ಈ ಸಾಧನೆಯ ಉತ್ತುಂಗದಲ್ಲಿದ್ದ ಈ ಶ್ರೀಧರರಿಗೆ ತಾನೆಲ್ಲಿದ್ದೇನೆ ಹೇಗಿದ್ದೇನೆ ಅನ್ನೋ ಪರಿವೆಯೇ ಇರ್ತಿರ್ಲಿಲ್ಲ. ಜೋರಾಗಿ ಮಳೆ ಹೊಯ್ಯುವಂಥ ಆ ಕಾಲದಲ್ಲಿ ರಾತ್ರಿಯಾದರೂ ಮಠಕ್ಕೆ ಬರ್ತಿರ್ಲಿಲ್ಲ ಈ ಶ್ರೀಧರರು. ಹಾಗಾಗಿ ಈ ಶ್ರೀಧರರನ್ನ ಹುಡುಕಿಕೊಂಡು ಶಿವಾನಂದ ಗುರುಗಳು ಹೋಗ್ತಾ ಇದ್ರು. ಗುರುಗಳ ಜೊತೆಗೆ ಈ ಶ್ರೀಧರರ ಹುಡುಕಾಟಕ್ಕೆ 2 ಆಳುಗಳನ್ನು ಕರ್ಕೊಂಡು ಹೋಗ್ತಿದ್ರಂತೆ. ಆ ಆಳುಗಳ ಕೈಯಲ್ಲಿ ಲಾಟಿನು, ದೊಣ್ಣೆ, ಕತ್ತಿ, ಕಂಬಳಿ ಎಲ್ಲ ಹತ್ಯಾರಗಳು ಇರ್ತಿದ್ವು. ಶ್ರೀಧರ ಶ್ರೀಧರ ಅಂತ ಈ ಗುರುಮಾತೆಯ ಕೂಗು ಇಡೀ ಅರಣ್ಯದಲ್ಲಿ ಮೊಳಗ್ತಾ ಇತ್ತು. ದಾಸ ಎಲ್ಲಿದೀಯಪ್ಪ, ಓ ಜಂಗಭಂಗ ಎಲ್ಲೋದ್ಯೋ ಶ್ರೀಧರ ಅಂತ ಮಮತಾಮಯಿ ಮಾತೃಮೂರ್ತಿ ತಾನು ಕಳೆದುಕೊಂಡ ತನ್ನ ಪ್ರೀತಿಯ ಮಗುವನ್ನ ಆರ್ತವಾಗಿ ಹುಡುಕ್ತಾ ಇದ್ದಂತಿತ್ತು ಆ ದೃಶ್ಯ. ಆದರೆ ಅಂತರ್ಲೀನ ಸ್ಥಿತಿಯಲ್ಲಿರುವ ಈ ಶಿಷ್ಯ ಹೇಗೆ ಮಾರುತ್ತರ ಕೊಡ್ತಾನೆ? ಅಂತೂ ಹೇಗೋ ಮಾಡಿ ಹುಡುಕಿ ಆ ಕಲ್ಲು ಹಾಸಿನ ಮೇಲೆ ಬಿದ್ದುಕೊಂಡಿರ್ತಾ ಇದ್ದಂಥ ಆ ಶ್ರೀಧರರನ್ನ ಆ ಆಳುಗಳ ಸಹಾಯದಿಂದ ಕಂಬಳಿ ಜೋಲಿಯ ಮೂಲಕ ಹೊರಿಸಿ ತರ್ತಿದ್ರಂತೆ ಮಠಕ್ಕೆ. ಮಳೆಯಿಂದ ನೆನೆದು ತಣ್ಣಗಾಗಿದ್ದ ಆ ಶ್ರೀಧರರ ಮೈಯನ್ನೆಲ್ಲ ಒರೆಸಿ ಭಸ್ಮಲೇಪನ ಮಾಡಿ ನಿಧಾನಕ್ಕೆ ತಿಕ್ಕಿ ತಿಕ್ಕಿ ಈ ಮೈಯನ್ನೆಲ್ಲ ಬಿಸಿ ಮಾಡಿ ಎಚ್ಚರಗೊಳಿಸ್ತಿದ್ರಂತೆ ಆ ಮಠದಲ್ಲಿನ ಭಕ್ತರು ಈ ಶ್ರೀಧರರನ್ನ. ಓ ಶ್ರೀಧರ, ಆ ಯಶೋದೆಗೆ ಬಾಲಕೃಷ್ಣನ ಮೋಹವಾದಂತಾಯ್ತಲ್ಲಪ್ಪ, ಯಾಕೆ ಹೀಗೆ ದೇಹದಂಡನೆ ಮಾಡ್ತೀಯ ಅಂತ ಈ ಶಿವಾನಂದ ಗುರುಗಳು ಬಹಳ ಪ್ರೀತಿಯಿಂದ ಈ ಶ್ರೀಧರರ ಮೈ ದಡವ್ತಾ ಇದ್ರಂತೆ. ಈ ಅಪೂರ್ವ ಗುರು ಶಿಷ್ಯರ ಪ್ರೇಮದ ದೃಶ್ಯ ಸುತ್ತಲಿದ್ದ ಭಕ್ತರ ಕಣ್ಣು ಮನಗಳನ್ನು ಆರ್ದ್ರಗೊಳಿಸ್ತಾ ಇತ್ತು. ಹೃದಯ ದುಂಬಿ ಬಂದು ಅವರು ಮೂಕವಾಗಿ ಬಿಡ್ತಿದ್ರು. ಇಂಥದ್ದನ್ನೆಲ್ಲ ಕೇಳುವಾಗ ನಮ್ಮ ಮನಸ್ಸು ಕೂಡ ಮಿಡಿಯುತ್ತೆ. ಅಬ್ಬಾ, ಎಂಥ ಗುರು, ಎಂಥ ಶಿಷ್ಯ, ಎಷ್ಟು ಧನ್ಯರು ಅಲ್ಲಿನ ಅಂದಿನ ಭಕ್ತ ಜನರು. ಇದನ್ನೆಲ್ಲ ಹೃತ್ಪೂರ್ವಕವಾಗಿ ಅನುಭವಿಸಿಯೇ ಈ ಶ್ರೀಧರರು ಶೀಗೇಹಳ್ಳಿ ನನ್ನ ತವರು ಮನೆ ಅಂತ ಮುಂದೆ ಹೇಳಿದ್ರು ಅಂತ ಅನಿಸುತ್ತೆ. ಈ ಮಾತೃಪ್ರೇಮದ ಮೂರ್ತಿ ಶ್ರೀ ಶಿವಾನಂದ ಗುರುಗಳು ಈ ಶ್ರೀಧರರನ್ನ ಮುಂದೆ ಲೋಕೋದ್ಧಾರ ಮತ್ತು ಧರ್ಮೋದ್ಧಾರ ಕಾರ್ಯಕ್ಕಾಗಿ ಹೇಗೆ ತನ್ನ ತಪೋಶಕ್ತಿಯನ್ನೆಲ್ಲ ಎರೆದು ಸಿದ್ಧಗೊಳಿಸಿದ್ರು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ನಮಸ್ಕಾರ. ನಾಮರೂಪವು ಯಾವುದಾಗಲಿ ಒಳಗಿ ಪರಬ್ರಹ್ಮನು ಸಕಲರಲು ಸಮದೃಷ್ಟಿಯರಳಿಸಿ ಮಾತ್ರ ಪ್ರೇಮದಿ ಪೊರೆವನು ಲೋಕವಿಸ್ಮಯವಾದ ಶ್ರೀ ಗುರು ತತ್ವದಲ್ಲಿ ನೀ ಮನಸಿಡು. ಶೋಕ ಭಯ ಭವ ಕ್ಲೇಶವಳಿಯುವ ನಾಶರಹಿತನ ನೆನಪಿಡು. ಗುರುನಾಶರಹಿತನು ನೆನಪಿಡು.